ಈಗ ಶಶಾಂಕ್ನು ಕರ್ಕೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ವಿ. ನಾವೀಗ ಸೆಂಟ್ ಮೇರಿಸ್ ಐಲ್ಯಾಂಡ್ ಅಲ್ಲಿ ಇದೀವಿ. ಆಕಾಶದಾಚೆ ನನವಿಲಾಗಿ ಕುಣಿದೆ ಇಲ್ಲ ಇನ್ನು ಹಾಗೆ ಆನ್ ದ ವೇ ಪಾಕಶಾಲೆ ಸಿಕ್ತು. ಅಲ್ಲಿ ಲೈಟ್ ಹೌಸಲ್ಲಿ ಲೈಟ್ ಆನ್ ಮಾಡಿದ್ರು, ನೀವು ನೋಡ್ಬೋದು. ಕಾಪು ಬೀಚ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದೇನೆ. ಅದಾದಮೇಲೆ ಹೋಮ್ ಸ್ಟೇಗೆ ಹೋಗಿ ಫ್ರೆಶ್ ಅಪ್ ಆಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಬಂತು. ಬಸ್ ಒಳಗಡೆ ಇದ್ದೀವಿ ನಾವೀಗ. ಹಾಯ್ ಗಾಯ್ಸ್, ಬೆಳಗ್ಗೆ ಆಯಿತು, ಆಲ್ರೆಡಿ 8 ಗಂಟೆ ಆಗಿದೆ. ಇವಾಗ ಎದ್ದಿದ್ದೀನಿ. ಈಗ ಜಸ್ಟ್ ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಬೀಚ್ದು ಮಾರ್ನಿಂಗ್ ವ್ಯೂ ನೋಡ್ಬೋದು ನೀವು. ತುಂಬ ಫುಲ್ಲು ಅಲೆಗಳ ಸೌಂಡು, ಮೈಂಡ್ಗಂತೂ ತುಂಬ ರಿಫ್ರೆಶ್ಮೆಂಟ್ ಅನಿಸುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ಈ ವ್ಯೂ ನೋಡೋದಕ್ಕೆ. ನಮ್ಮ ಹಸ್ಬೆಂಡ್ ಬೆಳಗ್ಗೆ 6 ಗಂಟೆಗೆ ಎದ್ದು ಮಾರ್ನಿಂಗ್ ವಾಕ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ಆಲ್ರೆಡಿ. ಈ ಪ್ಲೇಸ್ ಅಂತೂ ತುಂಬ ಪೀಸ್ಫುಲ್ ಆಗಿತ್ತು. ಅಲೆಗಳ ಸೌಂಡ್ ಬಿಟ್ಟು ಬೇರೆ ಏನೂ ಸೌಂಡ್ ಇರಲಿಲ್ಲ. ತುಂಬ ಕಾಮ್ ಆ್ಯಂಡ್ ರಿಫ್ರೆಶ್ಮೆಂಟ್ ಅನ್ನಿಸ್ತಿತ್ತು. ಹಾಗಾಗಿ ನಾನು ಸಮುದ್ರದ ದಡದಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಅಲೆಗಳು ಬರೋದು ಹೋಗೋದು ಎಲ್ಲ ನೋಡ್ಕೊಂಡು ಕುಂತಿದ್ದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಶಶಾಂಕ್ಗಂತೂ ಇನ್ನೂ ಎಚ್ಚರಿಕೆ ಆಗಿರಲಿಲ್ಲ, ಇನ್ನೂ ಎದ್ದಿರಲಿಲ್ಲ ಅವನು. ನೆನ್ನೆ ಎಲ್ಲ ಸ್ವಲ್ಪ ಟಯರ್ಡ್ ಆಗಿತ್ತಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದ. ನಾವು ಎದೊಳ್ಸೋದು ಬೇಡ ಅಂದ್ಬಿಟ್ಟು ಅವನು ಎದೊಳೋವರೆಗೂ ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ವಾಕ್ ಮಾಡ್ತಾಯಿದ್ದೆ. ಸ್ವಲ್ಪ ಬೀಚಲ್ಲೆಲ್ಲ ಆಟ ಆಡಿ ಬಂದಿದ್ದಾಯಿತು. ಇವಾಗ ಕಾಫಿ ಕೊಟ್ಟಿದ್ದಾರೆ, ಕಾಫಿ ಕುಡಿತಾ ಇದ್ದೀವಿ. ಅಷ್ಟರಲ್ಲಿ ಶಶಾಂತ್ ಇದ್ದ, ಅದಕ್ಕೆ ನಮ್ಮ ಮನೆಯವ್ರು ಕರ್ಕೊಂಬರಕ್ಕೆ ಹೋಗಿದ್ದಾರೆ ಅವನ್ನ. ಈಗ 3 ಜನನೂ ಕೂತ್ಕೊಂಡು ಕಾಫಿ ಕುಡಿತೀವಿ. ಆ್ಯಂಡ್ ಇಲ್ಲಿ ಬೀಚ್ ಮುಂದೆನೇ ಚೇರ್ ಹಾಕೊಂಡು ಕುಂತಿದ್ದೀವಿ. ನೋಡಿ, ಇಲ್ಲೇ ಚೇರ್ ಹಾಕೊಂಡು ಕೂತ್ಕೊಂಡಿದ್ದೀವಿ. ನೀನು ಬೇಗ ಎದ್ದೇಳಲಿಲ್ವಲ್ಲ, ಅದಕ್ಕೆ ಬಂದ್ಬಿಟ್ವಿ, ಸಾರಿ. ಶಶಾಂತ್ ಮತ್ತೆ ಇವರು ಬಂದರು. ಇವಾಗ ಕಾಫಿ ಕುಡಿತಾ ಇದ್ದೀವಿ. ಅಂಡ್ ಶಶು ಹಾಲು ಕುಡಿತಾ ಇದ್ದಾನೆ. ಯಾಕೆ ನನ್ನನ್ನು ಬಿಟ್ಟು ಬಂದ್ಬಿಟ್ಟಿದ್ರಿ ರೂಮಲ್ಲಿ ಒಬ್ಬನೇ ಅಂತ ಕೇಳ್ತಾ ಇದ್ದಾನೆ. ಶಿಪ್ ಬರ್ತಾ ಇದೆ ನೋಡು ಶಶಾಲಿ, ಶಿಪ್. ಅಲ್ಲ ಅವರು ಮೀನು ಹಿಡ್ಕೊಂಡು ಬರ್ತಾರೆ. ಗ್ರೀನು, ರೆಡ್ಡು, ಎಲ್ಲ ಕಲರ್ ಹಿಡಿತಾರೆ. ಗ್ರೀನ್ ಫಿಶಾ? ಗ್ರೀನ್ ಫಿಶ್ ಇರುತ್ತಾ? ಶಶಾಂತ್ಗೆ ಗ್ರೀನ್ ಇಷ್ಟ ಅಂತ ಅವ್ನಿಗೆ ಗ್ರೀನ್ ಫಿಶ್ ಬೇಕಂತೆ. ಈಗ ಶಶಾಂಕ್ನು ಕರ್ಕೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಬೇರೆ ಬೀಚಲ್ಲೆಲ್ಲ ಆಟ ಆಡ್ದಂಗೆ ಇಲ್ಲಿ ಆಟ ಆಡೋಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ ಸ್ವಲ್ಪ ಆಳ ಇದೆ. ಅಲ್ಲೇ ಬೋಲ್ಟ್ ಕೂಡ ಹಾಕ್ಬಿಟ್ಟಿದ್ದಾರೆ, ತುಂಬ ನೀರೊಳಗಡೆ ಜಾಸ್ತಿ ಮುಂದೆ ಹೋಗಿ ಇಳಿಬಾರ್ದು ಅಂತ. ಹಾಗಾಗಿ ನಾವು ದಡದಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ಸಿದ್ವಿ. ಈಗ ಒಂದು ಸ್ವಲ್ಪ ದೂರ ವಾಕ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಈಗ ನಾವು ಹೋಗ್ತಾ ಇದ್ದೀವಲ್ಲ, ಅದೇ ದಾರಿಲೇ ಸ್ಟ್ರೈಟ್ 2 ಕಿಲೋಮೀಟರ್ಸ್ ವಾಕ್ ಮಾಡ್ಕೊಂಡು ಹೋದರೆ ಕಾಪು ಬೀಚ್ ಸಿಕ್ಬಿಡುತ್ತೆ. ಅಂದರೆ ಇದೇ ಸಮುದ್ರದ ತೀರದಲ್ಲೇ ಹೀಗೆ ನಡ್ಕೊಂಡು ಹೋದರೆ ಸಾಕು, ಕಾಪು ಬೀಚ್ ಸಿಕ್ಬಿಡುತ್ತೆ. ಬಟ್ ನಾವು ಫಸ್ಟು ಹಂಗೆ ನಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಟೈಮ್ ಆಗುತ್ತಲ್ಲ, ಆಮೇಲೆ ಬೇರೆ ಪ್ಲೇಸ್ ಕವರ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು
ಬೇಡ ಅಂತ ಡಿಸೈಡ್ ಮಾಡಿಕೊಂಡು ವಾಪಸ್ ಬಂದ್ವಿ. ಸ್ವಲ್ಪ ದೂರ ಮಾತ್ರ ವಾಕ್ ಮಾಡಿ ಆಮೇಲೆ ವಾಪಸ್ ಬಂದ್ಬಿಟ್ವಿ. ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಹೊರಟ್ವಿ. ಬೀಚಿಗೆ ತುಂಬಾ ಬಿಸಿಲಿದೆ, ಸನ್ ಗ್ಲಾಸ್ ಹಾಕೊಂಡಿರೋದಕ್ಕೆ ಮ್ಯಾನೇಜ್ ಆಗ್ತಾ ಇದೆ. ಸೊ ನಾನು ಸನ್ ಗ್ಲಾಸ್ ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಇವತ್ತೇ ಹಾಕೊಂಡಿರೋದು. ಪರವಾಗಿಲ್ಲ, ಬೆಟರ್ ಅನಿಸ್ತಿದೆ. ವ್ಯೂ ನೋಡಿ, ಸಖತ್ತಾಗಿದೆ ಅಲ್ಲ. ಮತ್ತೆ ಇನ್ನೂ ಒಂದು ಬಂತು, ಬ್ಯೂಟಿಫುಲ್ ಆಗಿದೆ. ನಾವಿವಾಗ ಮಲ್ಪೆ ಬೀಚ್ಗೆ ಹೋಗ್ತಾ ಇದ್ದೀವಿ. ನೆನ್ನೆ ಕೂಡ ಮಲ್ಪೆ ಬೀಚ್ಗೆ ಹೋಗಿದ್ವಿ, ಬಟ್ ಅದು ಬೇರೆ ರೂಟು, ಅಂದರೆ ರೆಸಿಡೆನ್ಷಿಯಲ್ ಏರಿಯಾ ಆ ಕಡೆ ಹೋಗಿದ್ವಿ. ಬೀಚ್ ಪಕ್ಕನೇ ರೋಡ್ ಇರ್ತಿತ್ತು. ಬಟ್ ಇವತ್ತು ಸ್ವಲ್ಪ ಹೈವೇ ರೂಟಲ್ಲಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಬಿಸಿಲಿದೆ, ನೋಡೋಣ ಡ್ರೈವ್ ಹೇಗಿರುತ್ತೆ ಅಂತ. ನಾವೀಗ ಮೇರಿಲ್ಯಾಂಡ್ ಐಲ್ಯಾಂಡ್ಗೆ ಎಂಟರ್ ಆಗಿದ್ದೀವಿ. ಇಲ್ಲಿಂದ ನಾವು ಬೋಟಲ್ಲಿ ಹೋಗಬೇಕು ಮೇರಿಲ್ಯಾಂಡ್ ಐಲ್ಯಾಂಡ್ಗೆ. ಆ್ಯಂಡ್ ಇಲ್ಲಿ ಸುತ್ತಾನು ಸ್ವಲ್ಪ ಕರಾವಳಿ ಜನರ ಲೈಫ್ ಸ್ಟೈಲ್ನ ರಿಸೆಂಬಲ್ ಮಾಡೋ ಅಂಥ ಸ್ಟ್ಯಾಚ್ಯೂಸ್ ಮಾಡಿದ್ದಾರೆ. ನಾವೀಗ ಸೆಂಟ್ ಮೇರಿಸ್ ಐಲ್ಯಾಂಡಲ್ಲಿ ಇದ್ದೀವಿ. ನೀವು ನೋಡ್ಬೋದು, ಇಲ್ಲಿ ಪೂರ್ತಿ ಚೆನ್ನಾಗಿದೆ ಸರೌಂಡಿಂಗು. ಆ್ಯಕ್ಚುಲಿ ಮಲ್ಪೆ ಬೀಚ್ ಆ್ಯಂಡ್ ಸೆಂಟ್ ಮೇರಿಸ್ ಐಲ್ಯಾಂಡ್ ಎರಡು ಒಂದೇ ಕಡೆನೇ ಇರೋದು. ನಾವು ನಿನ್ನೆ ಮಲ್ಪೆ ಬೀಚ್ಗೆ ಬಂದಿದ್ವಿ, ಬಟ್ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ವಿಸಿಟ್ ಮಾಡಿರಲಿಲ್ಲ. ಯಾಕೆಂದರೆ ನಾವು ಬಂದಾಗ ಆಲ್ರೆಡಿ ಈವ್ನಿಂಗ್ ಆಗಿತ್ತಲ್ಲ, ಆ್ಯಂಡ್ ತುಂಬ ರಶ್ ಇತ್ತು. ಅದಕ್ಕೆ ಹೆಂಗಿದ್ರು ಇವತ್ತು ತುಂಬ ಟೈಮ್ ಇರುತ್ತೆ ನಮಗೆ ಇವತ್ತು. ಆ್ಯಂಡ್ ಇವತ್ತು ಮಂಡೇ ಬೇರೆ ಆಗಿರೋದ್ರಿಂದ ರಶ್ ಕೂಡ ಕಡಿಮೆ ಇರುತ್ತೆ ಅಂದ್ಬಿಟ್ಟು ನಾವು ಇವತ್ತು ಬಂದಿದ್ದೀವಿ. ನೋಡೋಣ. ಆ್ಯಂಡ್ ಇಲ್ಲಿ ಬೋಟಿಂಗ್ ಕೂಡ ಇದೆ, ಹೇಗಿರುತ್ತೆ ನೋಡ್ಕೊಂಬರೋಣ. ಬೋಟಿಂಗ್ ಹೋಗೋಣ ಅಂತ ಬಂದ್ವಿ, ಬಟ್ ವೀಕ್ ಡೇ ಆ್ಯಂಡ್ ಆಫ್ಟರ್ನೂನ್ ಆಗಿರೋದ್ರಿಂದ ಜಾಸ್ತಿ ಜನ ಯಾರೂ ಇಲ್ಲ. ಮಿನಿಮಮ್ 30 ಮೆಂಬರ್ಸ್ ಆಗಬೇಕಂತೆ ಬೋಟಿಂಗ್ ಹೋಗೋಕ್ಕೆ. ಈಗ ಒಂದು 15 ಮೆಂಬರ್ಸ್ ಆಗಿದ್ದಾರೆ, ಇನ್ನೊಂದು 15 ಮೆಂಬರ್ಸ್ ಆಗಬೇಕು. ಅಲ್ಲಿವರೆಗೂ ಬೋಟಿಂಗ್ ಸ್ಟಾರ್ಟ್ ಮಾಡಲ್ಲ. ಸೊ ಇನ್ನೂ ಟೈಮ್ ಇದೆಯಲ್ಲ, ಅಷ್ಟರಲ್ಲಿ ಸೀ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಈಗ ಸೀ ವಾಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೀವೀಗ ಸೀ ವಾಕ್ ವ್ಯೂ ನೋಡ್ತಾ ಇದ್ದೀರಾ ನೋಡಿ. ಸೀ ವಾಕ್ ಅಂದರೆ ಇದೆ, ಇಷ್ಟೇ. ಸೀ ಪಕ್ಕದಲ್ಲಿ ನಡ್ಕೊಂಡು ಹೋಗೋದು. ಆ್ಯಂಡ್ ಅಲ್ಲಿ ಬೋಟಿಂಗ್ ತುಂಬ ಬೋಟ್ಗಳಿದೆ, ಎಲ್ಲ ಫಿಶ್ ಹಿಡಿತಿದ್ದಾರೆ ಅನಿಸುತ್ತೆ. ಆಕಾಶದಾಚೆ ನವಿಲಾಗಿ ಕುಣಿದೆ, ನನ್ನ ಹೆಜ್ಜೆಗೆ ನೀ ತಾಳವಲ್ಲವೇ, ಮನಗಾಳದೆ ಗುನುಗೋ ಸಿಹಿಯಾದ ಸ್ವರದ, ನನ್ನ ಹಾಡಿನ ಶ್ರುತಿ ನೀನೆ ಅಲ್ಲವೇ. ಒಲವೇ 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 ಈ ಐಲ್ಯಾಂಡ್ಗೆ ನಾವೀಗ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಶಶಾಂತು ಇದೇ ಫಸ್ಟ್ ಟೈಮ್ ಬೋಟಲ್ಲಿ ಬರ್ತಾ ಇರೋದು. ಅದಕ್ಕೆ ಅವ್ನು ಕೇಳ್ತಾ ಇದ್ದ, ಬೋಟ್ ಯಾಕೆ ನೀರು ಮೇಲೆ ತೇಲುತ್ತೆ, ಮುಳುಗೋಗಲ್ವಾ, ಮತ್ತು ಐಲ್ಯಾಂಡ್ ಅಂದ್ರೇನು, ಇದೇ ರೀತಿ ಅವ್ನ ಕ್ವಶನ್ಸು ಅವ್ನು ಕೇಳ್ತಾ ಇದ್ದ. ನಾವು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಮನಸ್ಸಲ್ಲಿ ಮಳೆಯಂತೆ ನೀನು ಇರುವಾಗ, ನನ್ನೊಂದಿಗೆ
ಇನ್ನೊಂದು ಬೋಟು ಚೇಂಜ್ ಮಾಡಿ ಬೇರೆ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಈಗ ಐಲ್ಯಾಂಡ್ಗೆ ಎಂಟರ್ ಆಗಿದ್ದೀವಿ ನಾವು. ಸುತ್ತ ವ್ಯೂ ನೋಡ್ಬೋದು, ತುಂಬ ಚೆನ್ನಾಗಿದೆ. ವಾಟರ್ ಕಲರ್ ನೋಡಿ, ಸೀ ಗ್ರೀನ್ ಅಂತಾರಲ್ಲ ಅದೇ ಕಲರ್ ಇದೆ, ತುಂಬ ಪ್ಯೂರಾಗಿ. ಆ್ಯಂಡ್ ರಾಕ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಹಾಯ್ ಗಾಯ್ಸ್, ಈಗ ಸೆಂಟ್ ಮೇರಿ ಐಲ್ಯಾಂಡ್ಗೆ ಬಂದಿದ್ದೀವಿ ನಾವು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಬೋಟಲ್ಲೇ ಬಂದಿದ್ದು ನಾವು. 2:40 ಆಗಿದೆ. ಈಗ 3:40ಗೆ ಸೇಮ್ ಇದೇ ಬೋಟಲ್ಲಿ ರಿಟರ್ನ್ ಆಗಬೇಕು. 1 ಅವರ್ ಟೈಮ್ ಇದೆ. ನಾವು ಫೋಟೋಶೂಟ್ ಆದರೂ ಮಾಡ್ಕೋಬೋದು, ಅಥವಾ ಇಲ್ಲೇನಾದರೂ ಸ್ನ್ಯಾಕ್ಸ್ ಇದೆ ಅದೆಲ್ಲ ತಿನ್ಕೊಂಡು ಆದಷ್ಟು 1 ಅವರ್ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡು ಈ ಬೋಟಲ್ಲಿ ರಿಟರ್ನ್ ಆಗೋದು. ನೋಡಿ, ಇಲ್ಲಿ ನೋಡ್ಬೋದು ನೀವು, ವಾಟರ್ ಬಾಟ್ಲುಗಳಿಗೆ ಕಲರ್ಸ್ ಹಾಕಿ ಆರ್ಚ್ ಥರ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಸ್ಪಿಂಗ್ ಮತ್ತು ಮರಗಳಿಗೆಲ್ಲ ಕಲರ್ ಹಾಕಿ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸೋ ಥರ ಮಾಡಿದ್ದಾರೆ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಕಣ್ಗಂತೂ ಹಬ್ಬ ಅಂತ ಹೇಳ್ಬೋದು. ಈ ಥರ ಪ್ಲೇಸಸ್ ಹುಡಿಕೊಂಡು ಬೇರೆ ಕಡೆ ಎಲ್ಲ ಹೋಗೋದ್ರ ಬದಲು ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ಇರೋ ಅಂಥ ಈ ಬ್ಯೂಟಿಫುಲ್ ಪ್ಲೇಸ್ ಮಸ್ಟ್ ವಾಚ್ ಅಂತ ಹೇಳ್ಬೋದು. ಈಗ ಬೈಕು ವಾಪಸ್ ಕೊಡೋ ಟೈಮ್ ಆಯಿತು. ಸೊ ಉಡುಪಿಗೆ ಹೋಗ್ತಾ ಇದ್ದೀವಿ. ಲಂಚ್ ಆಗಿರಲಿಲ್ಲ ಇನ್ನೂ, ಹಾಗೆ ಆನ್ ದ ವೇ ಪಾಕಶಾಲೆ ಸಿಕ್ತು, ಅಲ್ಲೇ ಹೋಗಿ ಊಟ ಮಾಡಿಕೊಂಡು ಬೈಕ್ ವಾಪಸ್ ಕೊಟ್ಬಿಟ್ಟು ಹೋದ್ವಿ. ಪಾಕಶಾಲೆದು ಮೇನ್ ಬ್ರಾಂಚು ಉಡುಪಿನಲ್ಲೇ ಇರೋದು, ನಾವು ಅಲ್ಲಿಗೆ ಹೋಗಿದ್ವಿ. ಅದೇ ಸೇಮ್ ಪಾಕಶಾಲೆ ಬೇರೆ ಕಡೆ ಎಲ್ಲ ಹೋಗಿದಾಗ ಇರೋ ಟೇಸ್ಟ್ಗಿಂತ ಈ ಮೇನ್ ಬ್ರಾಂಚಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಯಾರಾದರೂ ಉಡುಪಿ ಕಡೆ ಹೋದರೆ ಟ್ರೈ ಮಾಡಿ. ಬೈಕ್ ವಾಪಸ್ ಕೊಟ್ಟಿದ್ದಾಯಿತು. ಇನ್ನು ಲಾಸ್ಟ್ ಕಾಪು ಬೀಚ್ ಒಂದು ಬ್ಯಾಲೆನ್ಸ್ ಇದೆ. ನಾವು ಇರೋ ಹೋಮ್ ಸ್ಟೇ ಕೂಡ ಕಾಪುನಲ್ಲೇ ಇರೋದ್ರಿಂದ ಈಗ ಕಾಪು ಬೀಚು ಫಸ್ಟು ವಿಸಿಟ್ ಮಾಡಿಬಿಟ್ಟು ಆಮೇಲೆ ಹೋಮ್ ಸ್ಟೇಗೆ ಹೋಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಬಸ್ ಹತ್ತೋದೊಂದೇ ಬಾಕಿ. ನಾವು ಕಾಪು ಬೀಚಿಗೆ ಬರೋ ಅಷ್ಟರಲ್ಲಿ ಟೈಮ್ ಆಗೋಗ್ಬಿಟ್ಟಿತ್ತು, ಸನ್ಸೆಟ್ ಕೂಡ ಆಗೋಗ್ಬಿಟ್ಟಿತ್ತು. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಆಮೇಲೆ ಇನ್ನು ಲೈಟ್ ಹೌಸಲ್ಲಿ ಇನ್ನೂ ಲೈಟ್ ಆನ್ ಮಾಡಿರಲಿಲ್ಲ, ಅಲ್ಲಿವರೆಗೂ ವೆಯ್ಟ್ ಮಾಡಿದ್ವಿ. ಶಶಾಂತ್ ಆಟ ಆಡ್ತಾ ಇದ್ದ, ಅವನಿಗಂತೂ ಈ ಸ್ಯಾಂಡಲ್ ಆಟ ಆಡೋದು ತುಂಬ ಇಷ್ಟ, ಹಾಗಾಗಿ ಆಟ ಆಡ್ತಾ ಇದ್ದ. ನಾವು ಅವನ್ನ ಆಟ ಆಡಲಿ ಅಂತ ಬಿಟ್ಬಿಟ್ಟಿದ್ವಿ, ಹೆಂಗೆ ಬೇಕಾದರೂ ಆಟ ಆಡಲಿ ಅಂತ. ಅವನು ಆಟ ಆಡ್ತಾ ಇದ್ದ. ಲೈಟ್ ಹೌಸಲ್ಲಿ ಲೈಟ್ ಆನ್ ಮಾಡಿದ್ರು, ನೀವು ನೋಡ್ಬೋದು. ಕಾಪು ಬೀಚ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದೇನೆ, ಲೈಟ್ ಹೌಸ್. ಅದಾದಮೇಲೆ ಹೋಮ್ ಸ್ಟೇಗೆ ಹೋಗಿ ಫ್ರೆಶ್ ಅಪ್ ಆಗಿ ಲಗೇಜೆಲ್ಲ ಪ್ಯಾಕ್ ಮಾಡಿಕೊಂಡು ಒಂದು ಹೋಟೆಲಲ್ಲಿ ಊಟ ಮಾಡೋಣ ಅಂತ ಬಂದ್ವಿ. ರಿಟರ್ನ್ ಹೋಗೋಕ್ಕೆ ಬಸ್ ಬುಕ್ ಮಾಡಿದ್ದೀವಿ, ಸ್ಲೀಪರ್ ಬಸ್ಸು. ಆ ಬಸ್ಸು ಈ ಹೋಟೆಲ್ ಹತ್ರನೇ ಸ್ಟಾಪ್ ಕೊಡ್ತಾರೆ, ಹಾಗಾಗಿ ಇಲ್ಲೇ ಊಟ ಮಾಡಿಕೊಂಡು ಬಸ್ ಹತ್ತಕ್ಕೆ ಈಸಿ ಆಗುತ್ತೆ. ಬಸ್ ಬಂತು, ಬಸ್ ಒಳಗಡೆ ಇದ್ದೀವಿ ನಾವೀಗ. ಶಶಾಂತ್ ಮತ್ತು ನನ್ನ ಹಸ್ಬೆಂಡು ಆಲ್ರೆಡಿ ಮಲ್ಕೊಳ್ಳೋಕೆ ರೆಡಿ ಆಗಿದ್ದಾರೆ. ಬೆಳಿಗ್ಗೆ ಒಂದು 5:30 ಹಂಗೆ ರೀಚ್ ಆಗ್ತೀವಿ. ಸೊ ಇದಾಗಿತ್ತು ನಮ್ಮ ಪಾರ್ಟ್ 3 ಉಡುಪಿ ಟ್ರಿಪ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.